ನಾವು ನಾನ್ ವೆಜಿಟೇರಿಯನ್ ಫ್ಯಾಮಿಲಿಯಲ್ಲಿ ಹುಟ್ಟಿ 8 ವರ್ಷ ಆಯ್ತು ಸರ್. ನಾನು ನಾನ್ ವೆಜ್ ಮೊಟ್ಟೆ ಎಲ್ಲದನ್ನು ಬಿಟ್ಟು 8 ವರ್ಷ ಆಯ್ತು. ಬಟ್ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಹೇಳ್ಬೇಕು ಅಂದ್ರೆ ಸರ್, ಒಬ್ಬ ಪರ್ಸನ್ ಫ್ಯಾಮಿಲಿ ಹೇಳ್ಬೇಕಂದ್ರೆ ಸರ್, ಓಕೆ ನೀವು ನಾನ್ ವೆಜ್ ತಿನ್ಬೇಡ ಅಂತ ಹೇಳ್ತೀರಾ, ಮತ್ತೆ ಜೇನುತುಪ್ಪ ತಿಂತೀರಾ, ಹನಿ ತಿಂತೀರಾ, ಆಮೇಲೆ ರೇಷ್ಮೆ ಬಟ್ಟೆ ಉಟ್ಕೊಂತೀರಾ, ಮೇಕಪ್ ಹಾಕೊಂತೀರಾ, ಇದು ಎಲ್ಲವೂ ಪ್ರಾಣಿಗಳ ಚರ್ಮದಿಂದ ಬಂದಿದೆ, ಪ್ರಾಣಿಗಳಿಂದಲೇ ಬಂದಿದೆ. ಅದನ್ನೆಲ್ಲ ಯಾಕೆ ಮಾಡ್ತೀರಾ, ಅದನ್ನ ಯಾಕೆ ಬಿಡಿ ಅಂತ ನಿಮ್ಮ ಮೆಡಿಟೇಷನ್ ಅಲ್ಲಿ ಹೇಳೋದಿಲ್ಲ, ನಾನ್ ವೆಜ್ ಮಾತ್ರ ಯಾಕೆ ಹೇಳ್ತಾರೆ ಅಂತ ಈ ಕ್ವಶನ್ ಕೇಳ್ತಾರೆ. ಮತ್ತೆ ಇನ್ನೊಂದು ಕ್ವಶನ್ ಸರ್, ನಾವು ಏನು ಈ ಜನ್ಮದಲ್ಲಿ ಅನುಭವಿಸ್ತೀವಿ ಎಲ್ಲವನ್ನೂ ಕಾರ್ಯಕಾರಣ ಸಂಬಂಧ ಕರ್ಮ ಸಿದ್ಧಾಂತದ ಪ್ರಕಾರವಾಗಿ ತಗೊಂಡ್ ಬಂದಿದೀವಿ ಅಂತ ಫಸ್ಟ್ ಒನ್ ಕ್ವಶನ್ ಕ್ಲಾರಿಟಿ. ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲ ಕಡೆ ಎನರ್ಜಿ ಇದೆ ಅಲ್ವಾ? ಪಿರಮಿಡ್ ಅಲ್ಲಿ ಎಲ್ಲಿ ಹೋಗ್ಬೇಕು, ಯಾಕೆ ಹೋಗ್ಬೇಕು? ಅದೇ ಎಂದಕ್ಕೂ ಹೌ ಎನರ್ಜಿ ಬಗ್ಗೆ ಮಾತಾಡಬೇಕು. ಫಸ್ಟ್ ಆಫ್ ಆಲ್ ಸರ್ವಂ ಕಲ್ವಿದಂ ಬ್ರಹ್ಮ, ಪಿರಮಿಡ್ ಅಲ್ಲಿ ಎನರ್ಜಿ ಜಾಸ್ತಿ ಇದೆಯಾ? ಸೊ ಫಸ್ಟ್ ಆಫ್ ಆಲ್ ಎನರ್ಜಿ ಬಗ್ಗೆ ಗೊತ್ತಾಗಬೇಕು. ಪಿರಮಿಡ್ ಅಲ್ಲಿ ಎನರ್ಜಿ ಸ್ಟ್ರಕ್ಚರ್ ಆಗುತ್ತೆ. ಹ್ಯಾವ್ ಯು ಹರ್ಡ್ ಆಫ್ ಸ್ಟ್ರಕ್ಚರ್ಡ್ ವಾಟರ್? ಸ್ಟ್ರಕ್ಚರ್ ವಾಟರ್ ಬಗ್ಗೆ ಕೇಳಿಸ್ಕೊಂಡಿದ್ರ? ಎನರ್ಜಿ ಅನ್ನೋದು ಇವತ್ತು ಏರ್ ಇದೆ ಇಲ್ಲಿ. ಏರು 2 ಟೈಪ್ಸ್ ಆಫ್ ಫ್ಲೋ ಇದೆ, ಲ್ಯಾಮಿನಾರ್ ಫ್ಲೋ, ಟರ್ಬುಲೆನ್ಸ್ ಫ್ಲೋ ಅಂತ. ಈ ಟರ್ಬುಲೆನ್ಸ್ ಫ್ಲೋ ಅಂದ್ರೆ ಒಂದು ಡೈರೆಕ್ಷನ್ ಇರಲ್ಲ, ಹೌದಾ? ಎಕ್ಸಾಂಪಲ್, ಅಯಸ್ಕಾಂತಕ್ಕೆ ಐರನ್ಗೆ ತೇಡ ಏನು? ಐರನ್ಗೆ ಎನರ್ಜಿ ಜಾಸ್ತಿ ಇರತ್ತಾ, ಅಯಸ್ಕಾಂತಕ್ಕೆ ಜಾಸ್ತಿ ಇರತ್ತಾ? ವೈ? ಅದು ಮ್ಯಾಗ್ನೆಟ್. ಅದೇ ಯಾಕೆ? ಶ್ರುತಿ. ಸೊ ಫಸ್ಟ್ ಸೀಕ್ವೆನ್ಸ್ ಅಲ್ಲಿ ಇದೆ ಅಲ್ವಾ, ಅದೆಲ್ಲ ಅಯಸ್ಕಾಂತದಲ್ಲಿ ಇರೋ ಪರಮಾಣುಗಳು. ವಿ ಆರ್ ಆಲ್ ವರ್ಕಿಂಗ್ ಫಾರ್ ಒನ್ ಕಾಸ್. ಒಂದೇ ಕಾರಣಕ್ಕೋಸ್ಕರ ಧ್ಯಾನ ಮಾಡಿದ್ರೆ ನಮ್ಮ ಎನರ್ಜಿ ಹೆಚ್ಚಾಗಿರುತ್ತೆ. ಅಯಸ್ಕಾಂತದಲ್ಲಿ ಇರೋ ಪ್ರತಿಯೊಂದು ಕಣ ಒಂದೇ ಸೀಕ್ವೆನ್ಸ್ ಅಲ್ಲಿ ಇರುತ್ತೆ, ಸಿಮಿಲಾರಿಟಿ ಲೈನ್, ಸಿಂಕ್, ಶ್ರುತಿ. ಸೊ ಅದು ಶ್ರುತಿಯಲ್ಲಿಲ್ಲ. ಶ್ರುತಿಯಲ್ಲಿದ್ರೆ ಎನರ್ಜಿ ಹೆಚ್ಚು. ಅದೇ ತರ ಎನರ್ಜಿ ನೀವು ರಿಸೀವ್ ಮಾಡ್ಕೋಬೇಕಂದ್ರೆ ಎನರ್ಜಿಗೆ ಒಂದು ಸ್ಟ್ರಕ್ಚರ್ ಇರಬೇಕು. ದಟ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ವರ್ಟೆಕ್ಸ್. ಆ ಸ್ಟ್ರಕ್ಚರ್ ಏನಂದ್ರೆ ವರ್ಟೆಕ್ಸ್. ನೀವು ತಲೆ ಮೇಲೆ ನೋಡಿ ಯಾವ ತರ ಇರುತ್ತೆ? ಸುಳಿ. ಯಾಕೆ ಸುಳಿ? ಅದೇನೋ ಬಂದಿದೆ? ಇಲ್ಲ. ನೀವು ಆ ಹೊಟ್ಟೆ ಗರ್ಭಕೋಶದಲ್ಲಿ ಇರುವ ಟೈಮಲ್ಲಿ ಈ ಸಹಸ್ರಾರದಿಂದ ಎನರ್ಜಿ ಬರ್ತಾ ಇತ್ತು, ಪ್ರಾಣ. ಈ ಅಂಬಿಲಿಕಲ್ ಕಾರ್ಡಿಂದ ನ್ಯೂಟ್ರಿಷನ್ ಬರೀ ಆಕ್ಸಿಜನ್ ಮಾತ್ರ ಬರ್ತಾ ಇತ್ತು, ಪ್ರಾಣ ಮಾತ್ರ ಈ ಸಹಸ್ರಾರದಿಂದ ಒಂದು ಶೇಪ್ ಆಗಿ. ಸೊ ಈ ಪಿರಮಿಡ್ ಏನ್ ಮಾಡುತ್ತೆ ಗೊತ್ತಾ? ಎನರ್ಜಿನ ಸ್ಟ್ರಕ್ಚರೈಸ್ ಮಾಡುತ್ತೆ. then it is very easy for you to receive. ಸೊ ಯಾಕೆ ಯೂಸ್ ಮಾಡಬೇಕು? ನಾರ್ಮಲ್ ಆಗಿ ಮಾಡ್ಬೋದಲ್ವಾ? ನಾನು ತಿರುಪತಿಗೆ ಹೋಗ್ಬೇಕು, ಇಲ್ಲಿಂದ ಬ್ಯಾಂಗ್ಳೂರ್ ಹೋಗ್ಬೇಕು. ಇಫ್ ಐ ಹ್ಯಾವ್ ಮನಿ ಐ ವಿಲ್ ಗೋ ಇನ್ ಫ್ಲೈಟ್. ಇಫ್ ಐ ಡೋಂಟ್ ಹ್ಯಾವ್, ನಡ್ಸ್ಕೊಂಡೆ ಹೋಗ್ಬೋದು, ಇಲ್ಲಾಂದ್ರೆ ಸೈಕಲಲ್ಲಿ ಹೋಗ್ಬೋದು. ಇಟ್ಸ್ ಅಪ್ ಟು ಯು.
ನಿಮ್ಗೆ ರಿಸಲ್ಟ್ ಫಾಸ್ಟ್ ಆಗಿ ಬರ್ಬೇಕಾ? ಓಕೆ, ಒಂದು 50 years ಆದ್ಮೇಲೆ ಬರಲಿ ಅಂತ ಬಿಡ್ತೀಯ? ಫಾಸ್ಟ್ ಆಗಿ ಬರಲಿ. ಟೆಕ್ನಾಲಜಿ ಇಸ್ ದೇರ್, ಯೂಸ್. ಧ್ಯಾನ ಮಾಡೋದು ಇಂಪಾರ್ಟೆಂಟ್. ನಿಮ್ಗೆ ಬೇಗ ಬರಬೇಕು, ಇಷ್ಟ ನಿಮ್ಮ ಕೈಯಲ್ಲಿ. ಯೂಸ್ ಮಾಡಿಲ್ಲ ಅಂದ್ರೆ ನೋಬಡಿ ವಿಲ್ ಟೆಲ್ ಯು, ಫೋರ್ಸ್ ಯು. ಪಿರಮಿಡ್ ಅಲ್ಲಿ ಮಾಡಿದ್ರೇನೆ ಧ್ಯಾನ, ಇಲ್ಲ ಅಂದ್ರೆ ಧ್ಯಾನ ಅಲ್ಲ ಅಂತ ಯಾರು ಹೇಳಲ್ಲ. ಇನ್ನೊಂದು ಸೀಕ್ರೆಟ್ ಆಫ್ ಪಿರಮಿಡ್ ಏನಂದ್ರೆ, ಎಷ್ಟು ಜನಕ್ಕೆ ಒರಾಯನ್ ಬೆಲ್ಟ್ ಅಂತ ಗೊತ್ತು? ಒರಾಯನ್ ಬೆಲ್ಟ್, ನಮ್ಗೆ ಲೆದರ್ ಬೆಲ್ಟ್ ಮಾತ್ರನೇ ಗೊತ್ತು ಸರ್, ಒರಾಯನ್ ಬೆಲ್ಟ್. ಸೊ ಆಕಾಶದಲ್ಲಿ ಆಕ್ಚುಲಿ ಪಿರಮಿಡ್ ಅನ್ನೋದು ಒಂದು ಟೆಕ್ನಾಲಜಿ, ಹೀಲಿಂಗ್ಗೋಸ್ಕರ ಎಲ್ಲ. ಇಟ್ಸ್ ಅ ಟೆಕ್ನಾಲಜಿ ಟು ರಿಸೀವ್ ದ ಇನ್ಫಾರ್ಮೇಶನ್ ಫ್ರಮ್ ಅದರ್ ಗ್ಯಾಲಾಕ್ಸೀಸ್. ಏನಂದ್ರೆ, ಒಂದು ಸೌಂಡ್ ಟ್ರಾವೆಲ್ ಆಗ್ಬೇಕಂದ್ರೆ ಏರ್ ಇರಬೇಕು, ಗಾಳಿ. ಒಂದು ಬ್ಲೂಟೂತ್ ಹೋಗ್ಬೇಕಂದ್ರೆ ಕಾಂತಿ ಇರಬೇಕು. ಅದೇ ತರ ಈ ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಇನ್ಫಾರ್ಮೇಶನ್ ಹೋಗ್ಬೇಕಂದ್ರೆ ಒಂದು ಮೀಡಿಯಂ ಬೇಕಾಗೋ. ವಾಟ್ ಈಸ್ ದಟ್ ವೇವ್ ಕಾಲ್ಡ್? ಸ್ಕೇಲಾರ್ ವೇವ್. ಲೈಟ್ ಕಂತ ಮಿಲಿಯನ್ಸ್ ಆಫ್ ಟೈಮ್ಸ್ ಫಾಸ್ಟ್ ಹೋಗುತ್ತೆ. ಸೊ ಒಂದು ಕಾಂತಿ ಇದಿರೆ ನಾವು ಒಂದು ಇನ್ಫಾರ್ಮೇಶನ್ ಕಲಿಸ್ಬೇಕು ಬೇರೆ ಗ್ರಹಕ್ಕೆ ಅಂದ್ರೆ, ಆ ಪಿರಮಿಡ್ ಇಂದ ಜನರೇಟ್ ಆಗೋ ಒಂದು ಸ್ಕೇಲಾರ್ ವೇವ್ ಅನ್ನೋ ವೇವ್ ಇಂದ ಸಿಂಪಲ್ ಈಸಿಯಾಗಿ ಆ ಗ್ರಹಕ್ಕೆ ನಾವು ಕಲಿಸ್ಬೋದು. ಸೊ ಏಲಿಯನ್ಸ್ ಹ್ಯಾಸ್ ಬ್ರಾಟ್ ದಿಸ್ ಟೆಕ್ನಾಲಜಿ. ಯಾಕಂದ್ರೆ ದೇ ವಾಂಟ್ ಟು ಮಾನಿಟರ್, ಎರ್ತ್ನ ಗಮನಿಸಬೇಕು, ಅಲ್ಲಿಂದ ಇನ್ಫಾರ್ಮೇಶನ್ ಕೊಡಬೇಕು. ಲೈಟ್ ವರ್ಕರ್ಸ್ 1,44,000 ಜನ ಬಂದಿದಾರಲ್ವಾ, ಗೊತ್ತಾ? ಸೊ ಇವರೆಲ್ಲರಿಗೂ ನೆನಪಿಲ್ಲ. ದೇ ಟೋಲ್ಡ್ ಹೈಯರ್ ಡೈಮೆನ್ಷನ್ ಪೀಪಲ್, ವಿ ನೋ ಎರ್ತ್ ಮೇಲೆ ಹೋದಾಗ ನನಗೇನು ನೆನಪಿಲ್ಲ, ನಾವು ಮರ್ತೋಗ್ಬಿಡ್ತೀವಿ, ಇಟ್ ವಿಲ್ ಟೇಕ್ ಲ್ಯಾಕ್ಸ್ ಆಫ್ ಇಯರ್ಸ್, ಲಕ್ಷ ಸಂವತ್ಸರ ಆಗತ್ತೆ ಅಂತಾನೂ ಗೊತ್ತು. ಬಟ್ ದೇ ಟೋಲ್ಡ್ ಅಸ್, ನಾವು ಡ್ರೀಮಲ್ಲಿ, ಧ್ಯಾನದಲ್ಲಿ, ಇಲ್ಲಾಂದ್ರೆ ಪಿರಮಿಡಲ್ಲಿ ಇದ್ರೆ ನಾವು ಇನ್ಫಾರ್ಮೇಶನ್ ನಿನಗೆ ಕಳಿಸ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಸಿಂಪ್ಲಿ ಬೇಸ್ಡ್ ಆನ್ ದಟ್ ಇನ್ಫಾರ್ಮೇಶನ್ ವಿ ಕೇಮ್ ಟು ಅರ್ತ್. ಸೊ ತುಂಬಾ ಜನ ನೋಡಿ ಪಿರಮಿಡ್ಗೆ ಹೋದಾಗ ಇನ್ಫಾರ್ಮೇಶನ್, ನಾಟ್ ಆಲ್ ದೀಸ್ ಪಿರಮಿಡ್ಸ್ ಅಲೈನ್ಮೆಂಟ್ ಆಗುತ್ತಲ್ವಾ. ಒರಾಯನ್ ಬೆಲ್ಟ್ಗೆ ಈಜಿಪ್ಟ್ ಪಿರಮಿಡ್ ಎಕ್ಸಾಕ್ಟ್ಲಿ, ಒರಾಯನ್ ಬೆಲ್ಟ್ ಗೊತ್ತಾ? ಯೂಟ್ಯೂಬ್ ಅಲ್ಲಿ ಜಸ್ಟ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿ. ಸೆಂಟರ್ ಅಲ್ಲಿ ಅವ್ರಿಗೆ ಪ್ಲಾನೆಟ್ಗೆ 3 ಪ್ಲಾನೆಟ್ಸ್ ಇದೆ. ಎಕ್ಸಾಕ್ಟ್ ಒಂದೊಂದು ಪ್ಲಾನೆಟ್ಗೆ ಒಂದೊಂದು ಪಿರಮಿಡ್ ಅಲೈನ್ಮೆಂಟ್ ಆಗಿರುತ್ತೆ. ಸೊ ಅದು ಡಿಆಕ್ಟಿವೇಟ್ ಮಾಡಿದ್ದಾರೆ. ಪಿರಮಿಡ್ ಕ್ಯಾಪ್ಸ್ಟೋನ್ ಅಂತ ಇರುತ್ತಲ್ವಾ ಟಾಪ್ ಅಲ್ಲಿ, ಅದು ರಿಮೂವ್ ಮಾಡಿದ್ದಾರೆ. ಆವಾಗಿಂದ ಇನ್ಫಾರ್ಮೇಶನ್ ಕಟ್ ಆಯ್ತು. ಸೊ ಪಿರಮಿಡ್ ಅನ್ನೋದು ಮಾನಿಟರಿಂಗ್ ಸಿಸ್ಟಮ್ ಫಾರ್ ಹೈಯರ್ ಡೈಮೆನ್ಷನ್ ಪೀಪಲ್. ಆ ಪಿರಮಿಡ್ ಅಲ್ಲಿ ಇನ್ನೊಂದು ಬೆನಿಫಿಟ್ ಏನಂದ್ರೆ ಹೀಲಿಂಗ್. ಬ್ಯಾಕ್ಟೀರಿಯಾ, ವೈರಸ್ ಇಟ್ ವಿಲ್ ಕಿಲ್. ಪ್ರಾಣ ಅನ್ನೋದು ಹೆಚ್ಚಾಗಿ ಅವೈಲಬಿಲಿಟಿಯಲ್ಲಿ ಇರುತ್ತೆ. ಓಕೆ, ಮೇಜರ್ ಟೆಕ್ನಾಲಜಿ ಯಾಕೆ ಪಿರಮಿಡ್ ಮಾಸ್ಟರ್ಸ್ ಅಂತಂದ್ರೆ ವಿ ಆರ್ ಆಲ್ ಕೇಮ್ ಫ್ರಮ್ ಸ್ಟಾರ್ಸ್. ಇದು ಗೊತ್ತಾಗ್ಲಿ, ఈవెన్ ఇఫ్ యూ రిమెంబర్డ్ ఆర్ నాట్ రిమెంబర్డ్ డజంట్ మ్యాటర్. మనం అందరం కలిసామంటే రచ్చ రచ్చ అయిపోతుంది ಭೂಮಿ మీద. ಸೊ ವಿ ಕೇಮ್, ನಾವು ಯಾಕೆ ಭೂಮಿ ಮೇಲೆ ಬಂದಿದ್ವು ಅಂದ್ರೆ ಆ ಟೆಕ್ನಾಲಜಿನ ತಿರುಗಿ ಎಸ್ಟಾಬ್ಲಿಷ್ ಮಾಡ್ತೀವಿ, ಈ ಮ್ಯಾಟ್ರಿಕ್ಸ್ನ ಡಿಸ್ಟ್ರಾಯ್ ಮಾಡ್ತೀವಿ. ಹೊಸ ಮ್ಯಾಟ್ರಿಕ್ಸ್ ಆಲ್ರೆಡಿ ಕ್ರಿಯೇಷನ್ ಶುರು ಆಯ್ತು. ಓಲ್ಡ್ ಮ್ಯಾಟ್ರಿಕ್ಸ್ ಮಾಯೆ ಅನ್ನೋದು ಆಲ್ರೆಡಿ ವ್ಯಾನಿಶ್ಡ್. ಅದಕ್ಕೆ ಇಷ್ಟು ಜನ ಬರ್ತಾ ಇದ್ದಾರೆ, ಎಲ್ಲಿ ಪ್ರೋಗ್ರಾಮ್ ಮಾಡಿದ್ರೇನೋ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದೊಂದು ಲಿಂಕ್ ಇರಲೇ ಇರುತ್ತೆ. ಏನೇನು ಹನಿ ತಿಂದ್ರೆ ಬ್ಯಾಡ್, ಓನ್ಲಿ ದೆನ್ ಲೀವ್ ಇಟ್. ಸಿಲ್ಕ್, ಡೋಂಟ್ ಯೂಸ್ ಸಿಲ್ಕ್. ಬಿಡಿ ಅಂತ ಹೇಳ್ತಾರೆ, ಬಟ್ ಇವನ್ನೆಲ್ಲದನ್ನು ಆಡ್ ಮಾಡಿಲ್ಲ. ಅದು ಅಂದ್ರೆ ಸರ್, ಅದು ಬಹಳ ಪ್ರಮಾಣದಲ್ಲಿ ಅದನ್ನ ಅವಶ್ಯಕತೆ ಮಾಡ್ಕೋಬೇಕು ಅನ್ನೋದು ಇದೇನೋ ಇಲ್ವೋ ಅನ್ನೋದು ನನ್ನ ಕ್ವಶನ್ ಸರ್. ಓಕೆ,
పెద్ద జంతువుల్ని చంపితే పెద్ద పాపం, చిన్న జంతువుల్ని చంపితే చిన్న పాపం. పాపం పాపమే. బట్ ಈ ಕರ್ಮ అనేది ಎಲ್ಲಿಂದ ಶುರುವಾಯಿತು? ಗಿಡ ಮರಗಳಿಗೆ ಪ್ರಾಣ ಇಲ್ವಾ? ಇದೆಯಾ ಇಲ್ವಾ? ಇದೆಯಾ? ದೆನ್ ವಾಟ್ ಈಸ್ ಪ್ರಾಣ? ಸಿ, ಕಾನ್ಶಿಯಸ್ಗೆ 5 ಸ್ಟೇಜಸ್ ಇದೆ. ಇಟ್ ವಿಲ್ ಟೇಕ್ ಬರ್ತ್, ಹುಟ್ಟುತ್ತೆ, ಗ್ರೋತ್, ಡೆವಲಪ್ಮೆಂಟ್ ಆಗುತ್ತೆ, ರೀಪ್ರೊಡ್ಯೂಸ್ ಆಗುತ್ತೆ. ರೀಪ್ರೊಡ್ಯೂಸ್ ಆದ್ಮೇಲೆ ಅದ್ರ ಬಗ್ಗೆ ಅದಕ್ಕೆ ಗೊತ್ತಾಗಬೇಕು, ಅಂದ್ರೆ ಮೈಂಡ್ ಸ್ಟಾರ್ಟ್ ಆಗುತ್ತೆ, ದೆನ್ ಎಮೋಷನ್. ಇದು 5 ಸ್ಟೇಜಸ್. ಸ್ಟೋನ್ಗೆ ಹುಟ್ಟುಕೆ ಇದೆ, ಗ್ರೋತ್ ಇರಲ್ಲ ಕೆಲವೊಂದು ಸ್ಟೋನ್ಸ್ಗೆ, ಕೆಲವೊಂದು ಸ್ಟೋನ್ಸ್ ಗ್ರೋತ್ ಇದೆ. ಸೊ ದ ಲೆವೆಲ್ ಆಫ್ ಕಾನ್ಶಿಯಸ್ನೆಸ್ ಈಸ್ ವೆರಿ ಲೆಸ್. ನೆಕ್ಸ್ಟ್ ಟ್ರೀಸ್ ಹುಟ್ಟುತ್ತೆ, ರೀಪ್ರೊಡಕ್ಷನ್ ಕೆಲವೊಂದಕ್ಕೆ ಇಲ್ಲ. ನೆಕ್ಸ್ಟ್ ರೀಪ್ರೊಡಕ್ಷನ್ ಕೆಲವೊಂದು ಪ್ಲಾಂಟ್ಸ್ಗಿದೆ. ನೆಕ್ಸ್ಟ್ ಲೆವೆಲ್ ಮೈಂಡ್. ಮೈಂಡ್ ಎಲ್ಲಿಂದ ಶುರು ಆಯಿತು ಅಲ್ಲಿಂದ ಕರ್ಮ ಶುರು ಆಯಿತು. ಯಾಕಂದ್ರೆ ಹೇರ್ ಇದೆ ಅಲ್ವಾ, ಹೇರ್ ನರ್ವ್ ಸಪ್ಲೈ ಇದೆಯಾ? ನೈಲ್ಸ್ಗೆ ನೀವು ನೈಲ್ಸ್ ಕಟ್ ಮಾಡಿದ್ರೆ ನೀವು ಶಾಪ ಮಾಡ್ತೀಯಾ ಅವ್ರಿಗೆ? ಏನು ಇನ್ನೊಂದು ಬರುತ್ತೆ ಬಿಡಿ. ಸೊ ಒಂದು ಪ್ಲಾಂಟ್ ನೀವು ಕಟ್ ಮಾಡಿದ್ರೆ ಟ್ವಿಗ್ಗು ಇನ್ನೂ ಜಾಸ್ತಿ ಬರುತ್ತೆ. ಪೇಯ್ನು ಇಲ್ಲ ಅದಕ್ಕೆ. ಪ್ರಾಣ ಅಂದ್ರೆ ಜಸ್ಟ್ ಕಾನ್ಶಿಯಸ್ನೆಸ್ ಈಸ್ ಡೆವಲಪ್ಮೆಂಟ್ ಅಷ್ಟೇ. ನಿನ್ಗೂ ಅದಕ್ಕೂ ಕರ್ಮ ಏನೂ ಇಲ್ಲ. ಎಲ್ಲಿಂದ ಶುರು ಆಯ್ತಂದ್ರೆ ಕರ್ಮ ಕಾಕ್ರೋಚಸ್ ಲೆವೆಲಿಂದ. ನರ್ವ್ ರಿಂಗ್ ಇದೆ ಕಾಕ್ರೋಚಸ್ಗೆ, ಪೇಯ್ನ್ ಅಲ್ಲಿಂದಾನೇ ಶುರು ಆಯ್ತು. ಅನಿಲಿಡ ಆರ್ಥ್ರೋಪೊಡ ಅಂತ, ಹೌದಾ ಸರ್? ಯಾ. ಸೊ ಬ್ಯಾಕ್ಟೀರಿಯಾನು ಡೆತ್ ಆಗ್ತಾ ಇದೆ ಅಲ್ವಾ? ನಿಮ್ಮ ಬಾಯಲ್ಲಿ ಬ್ಯಾಕ್ಟೀರಿಯಾ ಇಲ್ವಾ? ಹೊಟ್ಟೆಯಲ್ಲಿ ಇಲ್ವಾ? ಅದು ಜೀವಹಿಂಸೆ ಅಲ್ವಾ? ಅದಕ್ಕೆ ಗೊತ್ತೇ ಇಲ್ಲ ಅದು ಇದೆಯಾ ಇಲ್ಲ ಅಂತಾನು ಬ್ಯಾಕ್ಟೀರಿಯಾ. ಯಾಕಂದ್ರೆ ನರ್ವಸ್ ಸಿಸ್ಟಮೇ ಇಲ್ಲ. ನಾವು ಈ ಕೈ ಕಟ್ ಮಾಡಬೇಕು ಅಂದ್ರೆ ನಿಮ್ಗೆ ಆಪರೇಟ್ ನರ್ವ್ ಬ್ಲಾಕ್ ಮಾಡ್ತೀನಿ, ನಿಂಗೆ ಕೈ ಕಟ್ ಮಾಡಿದಿನೇ ಇಲ್ಲ ಅಂತಾನೆ ಗೊತ್ತಾಗಲ್ಲ. ಶಾಪ ನಾನೇನೋ ಕೊಡ್ತೀನಿ ನಿನ್ಗೆ. ಸೊ ಒಂದು ಟ್ರೀ ನಿಮ್ಗೆ ಯಾವಾಗಲೂ ಶಾಪ ಕೊಡಲ್ಲ, ಕರ್ಮನೇ ಇಲ್ಲ. ಸೊ ಈ ಹನಿ ಬೀಸ್ಗೆ ಪೇನ್ ಇರುತ್ತಾ? ವೆರಿ ಮೈನ್ಯೂಟ್. ನಾವು ಫಸ್ಟ್ ಆಫ್ ಆಲ್ ಶಾಕಾಹಾರ ಆಗಲಿ, ನೆಕ್ಸ್ಟ್ ಶುದ್ಧ ಶಾಕಾಹಾರ, ದೆನ್ ಯು ಬಿಕಮ್ ವ್ಯಾಗನ್, ನೋ ಹರ್ರಿ. ಬಟ್ ಅಟ್ಲೀಸ್ಟ್ ಕಿಲ್ಲಿಂಗ್ ಈಸ್ ಕೌ. ಅಂದ್ರೆ ಈ ಬಜಾಜ್ ಮೋಹನ್ ಅಂತ ಇದು ಮಾಡಿದಾರಲ್ವಾ, ಮೇಜರ್ ಸುನಾಮೀಸ್ ಈಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ಕೌ ಸ್ಲಾಟ್ರಿಂಗ್. ಬಿಕಾಸ್ ಒನ್ ಕೌ ಅಲ್ಲಿಂದ ಜನರೇಟ್ ಆಗೋ ಪೇನ್ ತಡ್ಸ್ಕೊಳಕ್ ಆಗಲ್ಲ ಅಂತ. ಈ ಕೋಳಿ ಮೇಕನೂ ಇದೆ, ಬಟ್ ಕಾನ್ಶಿಯಸ್ ತುಂಬಾ ಒಂದು 1000, 2000 ಆ ತರ ಕಿಲ್ ಮಾಡಿದ್ರೆ ಬರೋ ಒಂದು ಸಿಗ್ನಲ್, ಒಂದು ಕೌ ಕಿಲ್ ಮಾಡಿದ್ರೆ ಬರ್ತಾ ಇದೆ ಸಿಗ್ನಲ್ ಈಕ್ವಲ್ ಆಗಿದೆ. ಅದಕ್ಕೆ ಫಸ್ಟ್ ಅವರು ಸ್ಲಾಟರ್ ಹೌಸಸ್ ಕ್ಲೋಸ್ ಮಾಡಬೇಕು ಅಂತ ಅವ್ರ ವಿಪ್ಲವ. ಸೊ ಇಫ್ ಯು ಆರ್ ಫೀಲಿಂಗ್ ಗಿಲ್ಟಿ, ಲೀವ್ ಇಟ್. ವಾಟ್ ಈಸ್ ದೇರ್? ಹೌದು, ತಪ್ಪು ಮಾಡ್ತಾ ಇದ್ದೀನಿ, ನಾನು ಒಪ್ಕೊಂತ ಇದ್ದೀನಿ, ಲೆದರ್ ಯೂಸ್ ಮಾಡ್ತೇನೆ, ಮಾಡಲ್ಲ. ನೀವು ಚಿಕನ್ ಬಿಡ್ತೀರಾ, ನಾವು ಇದು ಬಿಡ್ತೀನಿ ಅಂತ ಹೇಳಿ. ಅದು ಬೇಡ ಬಿಡಿ, ಸೌಂಡ್ ಏನು. ಓಕೆ. ನಂಗೆ ಪರಿಚಯ ಇರೋರೊಬ್ಬರ ಮಗ ಈಗ 5 ವರ್ಷ ಅವನಿಗೆ. ಸೊ ಅವನಿಗೆ ನಿನ್ನೆಯಿಂದ ಬ್ರೈನ್ ಡೆಡ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಬ್ರೈನ್ ಡೆಡ್ ಅಂತ. ಸೊ ಈಗ ವೆಂಟಿಲೇಟರ್ ಇದಾನ ಅವನು. ಸೊ ಯಾಕೆ ಈ ತರ ಈಗ 5 ವರ್ಷ ಅವನಿಗೆ ಇನ್ನು ಎಷ್ಟು ಕರ್ಮ ತಗೊಂಡ್ಬಂದಿರ್ತಾನೆ? ಅಂಡ್ ವೈ ದಿಸ್ ಹ್ಯಾಪನ್ಸ್? ಡೆತ್ ಆಗಿದೆ, ವೆಂಟಿಲೇಟರ್ ಇಂದ ಹಿಸ್ ಸಪೋರ್ಟಿವ್ ಇದಾಗಿದೆ. ಸೊ he's now on ventilator. Is there anything you can do? What I can do? So every karma but we can show the path. ನಿನ್ಗೆ
ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ವಿ, ಧ್ಯಾನದಲ್ಲಿ ಆಗ್ತಾ ಇಲ್ಲ, ಸಪೋರ್ಟ್ ಸಿಗುತ್ತೆ. ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ಕರ್ಮ ಓನ್ಲಿ. ಸಮ್ಟೈಮ್ಸ್ ಏನು 1 ವರ್ಷಕ್ಕೆ ಸತ್ತೋಗ್ತಾರೆ, ಇನ್ನೊಬ್ರು 2 ಇಯರ್ಸ್ಗೆ. ಖುರ್ಷೀದ್ ಅಂತ ದ ಲಾಸ್ ಆಫ್ ದ ಯೂನಿವರ್ಸ್ ಅಂತ ಒಂದು ಬುಕ್ ಇದೆ, ಗೊತ್ತಾ ಎಷ್ಟು ಜನಕ್ಕೆ? ದ ಲಾಸ್ ಆಫ್ ದ ಯೂನಿವರ್ಸ್. ಅವರು ಏಜು 62. ಆ ಏಜಲ್ಲಿ 2 ಮಕ್ಕಳು 27, 32, ಒಂದೇ ಆಕ್ಸಿಡೆಂಟಲ್ಲಿ ಸ್ಪಾಟ್ ಡೆತ್. ಆ ಏಜಲ್ಲಿ ಅವ್ರಿಗೆ ಒಂದು ಆಧಾರನೇ ಇಲ್ಲ, ಮನಿ ಆಗಲಿ, ಒಂದು ಏಜ್ ಆಯಿತು. ತುಂಬ ದುಃಖ ಅಂದರೆ ತಡ್ಸ್ಕೊಳಕ್ ಆಗ್ತಾ ಇಲ್ಲ. ದೆನ್ ದೇ ವೆಂಟ್ ಟು ಒನ್ ಚಾನ್ಲರ್, ಅಂದರೆ ಅವ್ರು ತುಂಬ ವರ್ಷದಿಂದ ಧ್ಯಾನ ಮಾಡ್ತಾ ಯಾರೋ ಈ ಥರ ಸ್ನೇಹಿತರು ಕೇಳಿದ್ದಾರೆ, ಅವ್ರ ಹತ್ರ ಹೋಗಿದ್ರೆ ನಿನಗೆ ಸಮಾಧಾನ ಸಿಗುತ್ತೆ ಅಂದ ತಕ್ಷಣ ಇದೇನು ಯೂಸ್ಲೆಸ್ ಅಂತ ಅನಿಸುತ್ತೆ. ಬಟ್ ಅವ್ರ ಚಾನಲರ್ ಹಿ ಯೂಸ್ ಟು ಚಾನಲ್ ವಿತ್ ಸೋಲ್ಸ್. ಯಾಕೆ ಈ ಥರ ಆಯಿತು ಎಲ್ಲ ಇವರು ಕ್ವಶನ್ ಹೇಳಿದಾಗ, ದೆನ್ ದಿಸ್ ಚಾನಲರ್ ಕಾಲ್ಡ್ ಹರ್ ಮದರ್, ತಂದೆನ ಒಂದು ಸೀಕ್ರೆಟ್ ವರ್ಡ್ ಇದೆ ಅವ್ರಿಗೆ, ಏನೋ ಒಂದು ಯೂಸ್ಫುಲ್ ವರ್ಡ್, ಏನೋ ಒಂದು ಸೀಕ್ರೆಟ್ ವರ್ಡ್ ಆಗಿ ಕೇಳ್ತಾನೆ. ಆ ವರ್ಡ್ ಅವ್ರಿಗೆ ಮಾತ್ರನೇ ಗೊತ್ತು. ದೆನ್ ಶಿ ವಿಲ್ ರಿಯಲೈಸ್, ಇದು ನಮ್ಮ ಚಿಕ್ಕ ಮಕ್ಕಳಿಗೆ ಮಾತ್ರನೇ ಗೊತ್ತು. ಹಿ ಓನ್ಲಿ ನೋಸ್ ಮೀ ವಿತ್ ದಿಸ್ ನೇಮ್. ದೆನ್ ಹಿ ಸ್ಟಾರ್ಟೆಡ್, ನಾವು ಚೆನ್ನಾಗಿದ್ದೀವಿ, ತುಂಬ ಒಳ್ಳೆ ಡೈಮೆನ್ಷನ್ಗೆ ಬಂದಿದ್ದೀವಿ, ನಾವೆಲ್ಲ ನೀನು ನೋಡ್ತಾ ಇದ್ದೀನಿ, ನೀವು ಒಂದಿನ ಬರ್ತೀರಿ, ನಾವೆಲ್ಲ ಮೀಟ್ ಮಾಡ್ಕೊಂಡ್ವಿ. ಇನ್ ಯೂನಿವರ್ಸ್ ವಿ ವೋಂಟ್ ಮಿಸ್ ಎನಿವೇರ್. ಸ್ವಲ್ಪ ಕಾಲ ಮಾತ್ರನೇ. ಈ ಎರ್ತ್ ಮೇಲೆ 100 years ಆಗಿದ್ರೆ ಅಲ್ಲಿ ಒಂದಿನ. ದ ಮೂಮೆಂಟ್ ದೇ ಗೋ, ನೆಕ್ಸ್ಟ್ ಡೇ ಓನ್ಲಿ ವಿಲ್ ಗೋ ದೇರ್. ಅವ್ರಿಗೆ ಏನು ಒಂದಿನ ಆಯ್ತು ನೀವು ಬಂದಿದ್ಯಾ, ಆ ಟೈಮ್ ದಟ್ ಈಸ್ ಇದೆ ಅಲ್ವಾ. ಸೆಕೆಂಡ್ ವಿಗಡಿಯ, ಸೆಕೆಂಡ್ ನಿಮಿಷ, ಅವರ್, ದಿನ, ಮಾಸ, ವರ್ಷ, ಯುಗ, ಶತಾಬ್ದ, ದಶಾಬ್ದ, ಇವೆಲ್ಲ ಯುಗ, ಮನ್ವಂತರ, ಬ್ರಹ್ಮಕಾಲ ಅಂತ ಟೈಮ್ ಇದೆ. ಆ ಥರ 7th dimensionಗೆ ಹೋಗಿದ್ರೆ ಅಲ್ಲಿ 1 second ಆಗಿದ್ರೆ ಇಲ್ಲಿ 100 years ಆಗುತ್ತೆ. ನಾಟ್ ಈವನ್ ಸೆಕೆಂಡ್. ದೇ ವಾಂಟ್ ಮಿಸ್ ಅಸ್, ವಿ ಮಿಸ್ ದಮ್. ಸೊ ಇನ್ನೊಂದು ಜನ್ಮ ತಗೊಂಡಿದ್ರೆ ದೆನ್ ವಿಲ್ ಮಿಸ್. ಆಲ್ರೆಡಿ ಆ ಡೈಮೆನ್ಷನ್ ಇಂದ ಇನ್ನೊಂದು ಜನ್ಮ ತಗೊಂಡು ದೆನ್ ಯು ವಿಲ್ ವೇಟ್, ಅವ್ರು ಬರ್ತಾರೆ. ಯು ವಿಲ್ ರಿಮೆಂಬರ್, ನೀವೇ ನಮ್ಮ ತಂದೆ ತಾಯಿ ಪಾತ್ರ ನೀವೇ ಹಾಕಿದ್ರಲ್ವ ಅಂದ್ರೆ ಎಸ್ ಅಂತ. ಸೊ ಡೆತ್ ಈಸ್ ಎ ಇಲ್ಯೂಷನ್. ಅದು ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಬಂದಾಗ ಗೊತ್ತಾಗುತ್ತೆ. ಟಿಲ್ ದಟ್ ಟೈಮ್ ಇಟ್ ಈಸ್ ಪೈನ್ಫುಲ್. ಸೊ ರಾಮನಿಗೆ, ಈವನ್ ರಾಮ ಆಲ್ಸೋ 1 year ಊಟನೇ ಮಾಡಿಲ್ಲ, 6 months 1 year ಸ್ನಾನನೇ ಮಾಡಿಲ್ಲ. ಟಿಲ್ ಹಿ ಗಾಟ್ ಎನ್ಲೈಟೆಡ್. ಯಾಕಂದ್ರೆ ಒಂದು ಕ್ವಶನ್, ದುಃಖ ಬಂದ್ರೆ ಆ ಕಾರಣದಿಂದ ಏನೋ ಒಂದು ಸಮಾಧಾನ ಸಿಗುತ್ತೆ. ಹಿ ವಾಂಟ್ಸ್ ಟು ಟೀಚ್ ಯು ಸಮಥಿಂಗ್. ವೆರಿ ರೇರ್ ಕೇಸ್, ರಸಲ್ ವಾಲ್ಟರ್ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತ, ಅನ್ರಿತಾ ಮೂರ್ಜಾನಿ, ರಸಲ್ ವಾಲ್ಟರ್ ಅಂತ ಬ್ರೈನ್ ಡೆಡ್ ಆಗಿದೆ, ಅಲೆಕ್ಸಾಂಡರ್, ಇವ್ರಿಗೆ ಏನಾಗಿದೆ ಅಂತೆ, ಬ್ರೈನ್ ಡೆತ್ ಆದ್ಮೇಲೆ ದೇ ವೆಂಟ್ ಟು ಅದರ್ ಡೈಮೆನ್ಷನ್. ಬೇರೆ ಡೈಮೆನ್ಷನ್ಗೆ ಹೋದಾಗ ಸ್ಟಿಲ್ ದೇ ಹ್ಯಾವ್ ಟೈಮ್. ನಿಮ್ಗೆ ಇವತ್ತು ಟೈಮ್ ಇದೆ, ಬಟ್ ನೀವು ಹ್ಯಾಬಿಟ್ಸ್ ಇಂದ, ನನಗೆ 90 years ತುಂಬಾ ಈ ಭೂಮಿ ಮೇಲೆ ಜೀವನ ಮಾಡಬೇಕಂತ ಸಮಯ ಇದೆ, ಬಟ್ ನಾನು ಡೈಲಿ ಸ್ಮೋಕಿಂಗ್ ಡ್ರಿಂಕಿಂಗ್ ಮಾಡಿದ್ರೆ ಬಾಡಿ ಸಪೋರ್ಟ್ ಮಾಡಲ್ಲ, ದೆನ್ ಐ ವಿಲ್ ಡೈ. ಸೊ ಆ ಟೈಮಲ್ಲಿ ಸ್ಟಿಲ್ ಐ ಹ್ಯಾವ್, ಸಪೋಸ್ 50 yearsಗೆ ನನಗೆಲ್ಲ ಕೊಲ್ಯಾಪ್ಸ್ ಆಯಿತು, 90 years ನನಗಿದೆ, ಈ 40 years ನಾನು ಡ್ಯಾಮೇಜ್ ಮಾಡಿದ್ದೀನಿ, ಅವಕಾಶನೇ ಇಲ್ಲ. ಬಟ್ ನಿಯರ್ ಡೆತ್ ಆದಾಗ ಇಫ್ ಯು ಆರ್ ರೆಡಿ ಟು ಗೋ ಬ್ಯಾಕ್, ನಾನು ತಯಾರಾಗಿದ್ದೀನಿ ತಿರ್ಗಾ ಹೋಗಿ ನಾನು ಪರಿವರ್ತನೆ ಮಾಡ್ಕೊಂಡ್ರೆ, ದೇ ವಿಲ್ ಸೆಂಡ್ ಯು ಬ್ಯಾಕ್ ಆಸ್ಟ್ರಲ್ ಮಾಸ್ಟರ್ಸ್, ದೆನ್ ದೇ ವಿಲ್ ಗಿವ್ ಯು ಅ ಚಾನ್ಸ್ ಪರಿವರ್ತನೆಗೆ.
ಆ ಥರ ಆಗಿರೋರು ತುಂಬ ಕಮ್ಮಿನೇ. ಬೇರೆಯವರಿಂದ ಬರಲ್ಲ. ದೇ ವಿಲ್ ಬಿ ವೆರಿ ಹ್ಯಾಪಿ. ಓನ್ಲಿ ಸಫರಿಂಗ್ ಪ್ಲೇಸ್ జైల్ ఈజ్ ఎర్త్ ఓన్లీ. ఇక్కడ తప్ప బాధలు ఎక్కడ లేవు. ತುಂಬಾ ಜನ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನದು ಗೊತ್ತಾ, ಧ್ಯಾನ ಮಾಡ್ತೀನಿ ಕ್ವಾಲಿಟಿ ಆಗಿದೆಯಾ ಇಲ್ವಾ? 20 ವರ್ಷದಿಂದ ಮಾಡ್ತಾ ಇದ್ದೀನಿ, ಅದೇ ತರ ಇದೆ. 10 ವರ್ಷ యువర్ మైండ్ ఈజ్ నాట్ గుడ్. నీవు 100 సంవత్సరాలను చేసినా వేస్ట్. ಕ್ವಾಲಿಟಿ ಜ್ಞಾನ, ಧ್ಯಾನ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ. ಜ್ಞಾನ ಬಂದಿಲ್ಲ ಅಂದ್ರೆ ನೀವು, ನಾನು 25 ವರ್ಷ ಏನಾಯ್ತು? ಯು ಡೋಂಟ್ ನೋ ಹೌ ಟು ಕ್ರಿಯೇಟ್. ನಿನಗೆ ಗೊತ್ತಿಲ್ಲ ನಿಮ್ಮ ಮೈಂಡ್ ಪವರ್ಫುಲ್ ಅಂತ, ನಿನಗೆ ಗೊತ್ತಿಲ್ಲ ಏನು ಯಾವ ಥರ ಮೈಂಡ್ ಸೆಟ್ ಇದ್ರೆ ಹೀಲ್ ಆಗುತ್ತೆ ಅಂತ. ಯಾರೋ ಮಾಸ್ಟರ್ ಬರ್ತಾರೆ, ಅವ್ರು ಈ ಥರ ಆಗಿದ್ರೆ ಹೀಲ್ ಆಗುತ್ತೆ, ಈ ಥರ ಆಗಬಾರ್ದು. ಯು ಶುಡ್ ನೋ, ಯು ಶುಡ್ ಬಿಲೀವ್. ಸೋಲು ಎಲ್ಲಿ ಹೋಗುತ್ತೆ? ವಾಟ್ ಈಸ್ ಸೋಲ್? ಸೋಲ್ ಅಂದ್ರೆ ಏನು? ವಾಟ್ ಈಸ್ ಆತ್ಮ? ಆತ್ಮ ಅಂದ್ರೆ ಏನು? ಅವ್ರ ಆತ್ಮ ಅಲ್ಲಿ ಹೋಗಿದೆ ಅಂತ ಅವ್ರು ನಿಮಗೆ ಹೇಳಿದಾರ? ನನ್ನ ಆತ್ಮ ಅಲ್ಲಿ ಹೋಗಿದೆ, ಇಲ್ಲಿ ಹೋಗಿದೆ ಅಂತ? ಇಟ್ ಈಸ್ ಕಾನ್ಶಿಯಸ್ನೆಸ್. ಸಿ, ಒಂದು ಸ್ಕೂಲ್ ಲೆವೆಲ್, ಕಾಲೇಜ್ ಲೆವೆಲ್, ಇಂಟರ್ಮೀಡಿಯೇಟ್ ಲೆವೆಲ್ ಅಂತ ಇರುತ್ತೆ. ಆತ್ಮ ಅಂದ್ರೆ ಅಕಾರ್ಡಿಂಗ್ ಟು ಭಗವದ್ಗೀತಾ, ವಾಟ್ ಈಸ್ ಆತ್ಮ? ಭಗವದ್ಗೀತದ ಪ್ರಕಾರ ಆತ್ಮ ಅಂದ್ರೆ ಏನು? ದೆನ್ ನಿಮ್ಮ ಆತ್ಮ ನಮ್ಮ ಆತ್ಮ ಅಂತ ಸಪರೇಟ್ ಯಾವ ತರ ಇರುತ್ತೆ? ಅಖಂಡ, ಅನಂತ, ಆದಿ ಅಂತ ಇಲ್ಲ, ಅಖಂಡವಾಗಿದೆ, ಯಾವಾಗಲೂ ಪ್ರಕಾಶವಾದ, ಯಾವಾಗಲೂ ಬೆಳಗ್ಗೆ, ಅದು ಎಲ್ಲರಿಗೂ ಆಧಾರ ಅದೇ. ಆದ್ರೆ ನಿಮ್ಮ ಆತ್ಮ ನಮ್ಮ ಆತ್ಮ ಅಂತ ಸಪರೇಟ್ ಆಗಿದೆಯಾ? ದೆನ್ ಕ್ವಶನ್, ರಮಣ ಮಹರ್ಷಿ ಆ ಟೈಮಲ್ಲಿ ಎಲ್ಲಿದ್ದಾರೆ? ಅಲ್ಲೇ ಇದ್ದಾರೆ, ಅಲ್ಲೇ ಇದೆ. He is conscious, but he is thoughtless. ಸ್ವಸ್ಥಿತಿ ಇದೆ, ಮೈಂಡ್ ಇಲ್ಲ. ಮೈಂಡ್ ಇದ್ರೇನೆ ನಿನ್ಗೆ ಟೈಮ್ ಗೊತ್ತಾಗುತ್ತೆ. ಸೊ ದೇರ್ ಇಸ್ ನೋ ಸೀಯಿಂಗ್, ದೇರ್ ಇಸ್ ನೋ ಸಿಯರ್, ಬಟ್ ನಾನು ಇರ್ತೀನಿ. ನೀವು ಸುಷುಪ್ತಿ ಸ್ಟೇಜ್ ಅಲ್ಲಿ ಯಾವ ತರ ಇರುತ್ತೆ ನಿನ್ಗೆ? ಎಕ್ಸ್ಪ್ಲೈನ್ ಯುವರ್ ಸುಷುಪ್ತಿ. ಮಲ್ಕೊಂಡಾಗ ಗೊತ್ತಾಗಲ್ಲ, ಅವ್ರಿಗೂ ಗೊತ್ತಾಗಲ್ಲ. ಒಂದು ಕ್ವಶನ್, ಸಮಾಧಿ ಸ್ಟೇಟ್ ಅಲ್ಲಿ ಯಾರೋ ಸಮಾಧಿ ಸ್ಟೇಟ್ ಇಂದ ಆಚೆ ಬರ್ತಾರೆ. ಬಾ ಸಾರ್, 30 days ಆಯಿತು, ನೀವು ಕನ್ನೆ ತೆಗಿಲ್ಲ, ಊಟನೂ ಏನೂ ಮಾಡಿಲ್ಲ, ಏನಾಗಿದೆ 30 days, ಎಲ್ಲೆಲ್ಲಿ ಹೋಗಿದೆ ಅಂತ ನನ್ಗೇನು ಗೊತ್ತಿಲ್ಲ. ಸೊ ಸಮಾಧಿ ಅಂದ್ರೆ ದೇರ್ ಇಸ್ ನೋ ಸೀನ್, ನೋಡೋಕೇನು ಇಲ್ಲ, ನೋಡೋರು ಇರಲ್ಲ, ಅದು ಇರುತ್ತೆ ಅಷ್ಟೆ. ಸೊ ನನ್ಗೆ ಡ್ರೀಮ್ ಬಂದಿದೆ ಅಂತ ಯಾವಾಗ ಗೊತ್ತಾಗತ್ತೆ ನಿನ್ಗೆ? ಹಾಫ್ ಸ್ಲೀಪ್, ಹಾಫ್ ಅವೇರ್ನೆಸ್, ಆ ಟೈಮಲ್ಲಿ ಮಾತ್ರನೇ ಗೊತ್ತಾಗುತ್ತೆ. ಇಫ್ ಯು ಆರ್ ಫುಲ್ ಸ್ಲೀಪ್, ನಾನು ಸಮಾಧಿಗೆ ಹೋಗಿದೆ ಅಂತ ಯಾರನ್ನ ಹೇಳಿದಾರ, ಹಿ ಈಸ್ ನಾಟ್ ಎಕ್ಸ್ಪೀರಿಯನ್ಸ್ಡ್ ಸಮಾಧಿ. ಯಾರನ್ನ ನಾನು ಸಮಾಧಿಯಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಅವ್ರ ಸಮಾಧಿಯಲ್ಲಿ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ವೇರ್ ಈಸ್ ಲಯ? ಸಿ, ಜೀವಾತ್ಮ ಅಂದ್ರೆ
ಲಿಮಿಟೇಷನ್, ಮೈಂಡ್ ಇಂದ ಬರೋ ಲಿಮಿಟೇಷನ್. ನಾನು ಈ ದೇಹ, ಇದು ಆ ಲಿಮಿಟೇಷನ್ ಡಿಸ್ಟ್ರಾಯ್ ಆದಾಗ ಯು ಆರ್ ಎವ್ರಿವೇರ್. చిన్న నువ్వు చచ్చిపోతే పెద్ద నేను ఓపెన్ అవుతుంది. ఇప్పుడు ఎక్కడ ఉన్నాడు ఆయన? హీ కిల్డ్ స్మాల్ ఐ, హీ బికేమ్ బిగ్ ఐ. ఎక్కడున్నాడు? వేర్ ఈజ్? ఇప్పుడు 1 సింగిల్ ಡ್ರಾಪ್ ಇದೆ, ವಾಟರ್ ಡ್ರಾಪ್ ಇದೆ, ಅದು ಸಮುದ್ರದಲ್ಲಿ ಹೋಗಿ ಮಿಕ್ಸ್ ಆಗಿದ ತಕ್ಷಣ ವೇರ್ ಇಸ್ ದ ಡ್ರಾಪ್? ದ ಡ್ರಾಪ್ ಇಟ್ ಸೆಲ್ಫ್ ಇಸ್ ಅ ಸಿ. ಸೊ ನಿಮ್ಮ ಲಿಮಿಟೇಷನ್ ನಿಮ್ಮ ಮೈಂಡ್ ಇಂದ ಬರ್ತಾ ಇದೆ, ನೀವಿಷ್ಟೇ, ನೀವಿದೆ, ಅದು ಹೋಗಿದ ತಕ್ಷಣ ಯು ವಿಲ್ ಬಿಕಮ್ ಯೂನಿವರ್ಸ್. ಸೊ ಅದಕ್ಕೆ ಕೃಷ್ಣ ಸ್ಟೇಟ್ಮೆಂಟ್, ಎಲ್ಲ ಯೂನಿವರ್ಸ್ ನನ್ನ ಒಳಗಡೆನೆ ನಡೀತಾ, ದಟ್ ಈಸ್ ಆತ್ಮ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.